ಇದು ಮಟನ್ ಸಾರು. ಇದಕ್ಕೆ ಬೇಕಾದಂತ ಮಸಾಲೆ ಫ್ರೆಶ್ ಆಗಿ ಮಾಡ್ಕೊಂಡು ಮಣ್ಣಿನ ಮಡಕೆಯಲ್ಲಿ ಬೇಯಿಸಬೇಕು. ಹಾಗಾಗಿ ಬಹಳ ರುಚಿಕರವಾಗಿರುತ್ತೆ ಹಾಗೂ ಫ್ಲೇವರ್ಫುಲ್ ಆಗಿರುತ್ತೆ. ನಮಸ್ಕಾರ, ನಾನು ರೋಹಿತ್ ಅಥವಾ ಶೆಫ್ ಮಚ್ಚ. ಬನ್ನಿ ಇದು ಹೇಗ್ ಮಾಡೋದು ಅಂತ ನೋಡೋಣ. ಈ ಮಸಾಲೆಗೆ ಏನೇನ್ ಬೇಕು ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ಸಣ್ಣ ವಿಷಯ. ಗೊತ್ತಿದ್ರೆ ಸೂಪರ್, ಗೊತ್ತಿಲ್ಲದೆ ಇರೋರಿಗೆ 1 ಟೀ ಸ್ಪೂನ್ ಅಂದ್ರೆ 5 ಗ್ರಾಮ್, 1 ಟೇಬಲ್ ಸ್ಪೂನ್ ಅಂದ್ರೆ 15 ಗ್ರಾಮ್. ಸೊ 1 ಟೀ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನ್ ಕಾಳು ಮೆಣಸು, 1 ಟೀ ಸ್ಪೂನ್ ಸೋಂಪು, ಸ್ವಲ್ಪ ಕರಿಬೇವು, 5-6 ಬ್ಯಾಡಿಗೆ ಮೆಣಸು, 4 ಏಲಕ್ಕಿ, 5 ಲವಂಗ ಹಾಗೂ 2 ಇಂಚು ಚಕ್ಕೆ. ಇದೆಲ್ಲ ಬಾಣ್ಲಿಗೆ ಹಾಕೊಂಡು ಒಂದು 2 ರಿಂದ 3 ನಿಮಿಷ ಡ್ರೈ ರೋಸ್ಟ್ ಮಾಡಬೇಕು. ಒಳ್ಳೆ ಘಮ ಬರಕ್ ಶುರು ಆದಾಗ 1 ಟೇಬಲ್ ಸ್ಪೂನ್ ತುರಿದಿರುವಂತಹ ತೆಂಗಿನಕಾಯಿ ಹಾಕಿ ಮತ್ತೊಂದು 5 ನಿಮಿಷ ಬಡಿಸ್ಕೊಂಡು ಕುಳು ಹಾಕಿಡಿ. ನಾನೊಂದು ಅರ್ಧ ಕೆಜಿ ಮಟನ್ ಚೆನ್ನಾಗಿ ವಾಶ್ ಮಾಡಿ ಅದರಲ್ಲಿ ಉಪ್ಪು ಹಾಗೂ ಖಾರದ ಪುಡಿ ಹಾಕಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಹಾಕಿಟ್ಟಿದ್ದೆ. ಅದರಲ್ಲಿ ಸೂಪ್ಗೆ ಅಂತ ತಗೊಂಡಿದ್ದು 1-2 ಕಾಲು ಸೇರಿಸ್ತಿದ್ದೀನಿ. ಇದು ಆಕ್ಚುಲಿ ಆಪ್ಷನಲ್, ಬಟ್ ಒಳ್ಳೆ ರುಚಿ ಹಾಗೂ ಗುಣ ಕೊಡುತ್ತೆ. ಇದೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಣ್ಣಿನ ಮಡಕೆ ಹಾಕ್ತಿದ್ದೀನಿ. ಕುಕ್ಕರ್ ಅಲ್ಲಿ ಬೇಕಾದ್ರೂ ಬೇಯಿಸಬಹುದು, ಬಟ್ ಹೀಗ್ ಮಾಡೋದ್ರಿಂದ ರುಚಿ ಹೆಚ್ಚಾಗುತ್ತೆ. ಇದರಲ್ಲಿ ಬೇಕಾಗಿರೋಷ್ಟು ನೀರನ್ನು ಸೇರಿಸಿ ಮೀಡಿಯಂ ಫ್ಲೇಮ್ ನಲ್ಲಿ ಒಂದು 3/4 ಗಂಟೆ ಮುಚ್ಚಿಟ್ರೆ ಬೇಯುತ್ತೆ. ಬಟ್ ಮಾಂಸದ ಮೇಲೆ ಡಿಪೆಂಡ್ ಆಗುತ್ತೆ, ಸೊ ನೋಡ್ಕೊಳ್ಳಿ. ಅದು ಬೇಯಷ್ಟರಲ್ಲಿ ಸಾರು ರೆಡಿ ಮಾಡೋಣ. ಅದಕ್ಕೆ ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಮಸಾಲೆ ಐಟಮ್ಸ್ ಹಾಕಿ. ಏನೇನು ಅಂದ್ರೆ 1 ಲವಂಗ, 1 ಪಲಾವ್ ಎಲೆ, 1 ಸ್ಟಾರ್ ಹೂವ, 1 ಏಲಕ್ಕಿ, 1 ಇಂಚು ಕಲ್ಲು ಹೂವ ಹಾಗೂ 1/4 ಟೀ ಸ್ಪೂನ್ ಸೋಂಪು. 2 ನಿಮಿಷ ಆದ್ಮೇಲೆ ಒಂದು 10 ಸಾಂಬಾರ್ ಈರುಳ್ಳಿ ಕಟ್ ಮಾಡಿ ಸೇರಿಸಿ. ಇದೀಗ ಒಂದು 5 ನಿಮಿಷ ಹುರ್ಕೊಂಡು 2 ಮೀಡಿಯಂ ಈರುಳ್ಳಿ ಈ ರೀತಿ ಕಟ್ ಮಾಡಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಆ ಗ್ಯಾಪ್ ಅಲ್ಲಿ ಮಸಾಲೆ ತಣ್ಣಗಾಗಿರುತ್ತೆ, ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರು ಸೇರಿಸಿ ಸ್ಮೂತ್ ಆಗಿ ರುಬ್ಕೊಂಡು ಸೈಡ್ ಗಿಡಿ. ಈಗ ಇದರಲ್ಲಿ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಹಾಕಿ ಹಸಿ ವಾಸನೆ ಹೋದ್ಮೇಲೆ 2 ಮೀಡಿಯಂ ಸೈಜ್ ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಟೊಮೆಟೊ ಬೆಂದು ಮ್ಯಾಶ್ ಆಗೋ ತನಕ ಫ್ರೈ ಮಾಡಬೇಕು. ಅದಾದ್ಮೇಲೆ ಸ್ವಲ್ಪ ಕರಿಬೇವು ಹಾಗೂ ರುಬ್ಕೊಂಡಿರುವಂತಹ ಮಸಾಲೆ ಹಾಕಿ ಸ್ವಲ್ಪ ನೀರಲ್ಲಿ ಜಾರ್ ವಾಶ್ ಮಾಡಿ ಇದ್ರೊಳಗೆ ಹಾಕಿ. ಈಗ ಈ ಮಸಾಲೆ ಒಂದು 10 ರಿಂದ 12 ನಿಮಿಷ ಫ್ರೈ ಮಾಡಬೇಕು, ಹಸಿ ವಾಸನೆ ಹೋಗೋ ತನಕ. ಆಮೇಲೆ ಮಟನ್ ಬೆಂದಿದ್ಯಾ ಅಂತ ನೋಡಿಕೊಂಡು ಅದರಲ್ಲಿ ಈ ಮಸಾಲೆ ಹಾಕೋಬೇಕು. ಈ ಹಂತದಲ್ಲಿ ಉಪ್ಪು ಖಾರ ಎಲ್ಲ ನಿಮ್ಮ ರುಚಿ ತಕ್ಕಂತೆ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ನೀರು ಹಾಗೂ ಅರಿಶಿನ ಹಾಕಿ. ಸಾರು ಸ್ವಲ್ಪ ಗಟ್ಟಿಯಾಗಿರ್ಬೇಕು, ಸೊ ನೀರು ನೋಡ್ಕೊಂಡು ಹಾಕಿ. ಕೊನೆಯದಾಗಿ ಒಂದು 10 ನಿಮಿಷ ಮುಚ್ಚಿಟ್ಟು ಸ್ವಲ್ಪ ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಬಹಳ ರುಚಿಕರವಾದ ಚೆಟ್ಟಿನಾಡು ಸ್ಟೈಲ್ ಮಟನ್ ಸಾರು ರೆಡಿ ಗುರು. ಇದೇ ಸೇಮ್ ರೆಸಿಪಿಯಲ್ಲಿ ನೀವು ಚಿಕನ್ ಕೂಡ ಮಾಡಬಹುದು. ಅಂಡ್ ಇದು ರೈಸು, ಗೀ ರೈಸು, ಜೀರಾ ರೈಸು, ಚಪಾತಿ, ಪರಾಟ, ನಾನ್, ಕುಲ್ಚಾ, ರೋಟಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಸೊ ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರ ಒಳ್ಳೊಳ್ಳೆ ರೆಸಿಪಿಗಳಿಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.